ಬೆಳೆಗಳಿಗೆ ಸಬ್ಸಿಡಿ ನೀಡುವಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಲಂಚಕೋರ ಅಧಿಕಾರಿಗಳಿಗೆ ಬೇಕೇ ಬೇಕು. ಹಾಲಿನ ಪ್ರೋತ್ಸಾಹಧನ ನೀಡದ ಸರ್ಕಾರಕ್ಕೆ 6 ವರ್ಷಗಳಿಂದಲೂ ಕೂಡ ರೈತರ ಸಾಲ ಮನ್ನಾ ಆಗಬೇಕು ಅಂತೇಳಿ ರೈತರ ಅಹೋರಾತ್ರಿ ನಿರಂತರ ಧರಣಿಯನ್ನು ಮಾಡ್ತಾ ಇದ್ರು ಕೂಡ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡದ ಕಾರಣ ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಅತಿವೃಷ್ಟಿ ಮತ್ತು ಬೆಳೆ ನಷ್ಟ ಆಗಿರ್ತಕ್ಕಂಥ ಕಡೆ ಸಾಲವನ್ನು ಮಾಡ್ತೇವೆ ಅಂತ ಹೇಳಿ ತಾವೇ ಹೇಳ್ತಾ ಇದ್ದಾರೆ. ಇವತ್ತಾರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅರಿವು ಉಂಟಾಗ್ತಾ ಇದೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥದ್ದನ್ನ ತಾವೇ ಸ್ವತಃ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರೈತರ ಭೂಮಿಯನ್ನ ವಶಪಡಿಸಿಕೊಂಡಿರ್ತಕ್ಕಂಥದಕ್ಕೆ ವಿರೋಧ ಮಾಡಿ ಚಳುವಳಿಯನ್ನು ಮಾಡಲಿಕ್ಕೆ ಹೊರಟ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವಿವೇಕಿ ಹೇಳ್ತಾರೆ, ರೈತರು ಬರೀ ಧಿಕ್ಕಾರ ಕೂಗ್ಬೋದು ನಮಗೆ ಅಂತ ಹೇಳ್ತಾರೆ. ನಿಮ್ಮ ಕುರ್ಚಿಯಿಂದನೂ ಕಿತ್ತಾಕ್ಬೋದು ಅಂತಕ್ಕಂಥದ್ದನ್ನು ಕೂಡ ನೀವು ಎಚ್ಚರಿಕೆ ಇಟ್ಕೊಳ್ಬೇಕು. ಜೊತೆಗೆ ಭತ್ತ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಲಿಕ್ಕೆ ರೈತರ ಗುರುತಿಸಿ ಅವ್ರಿಗೆ ಬೇಕಾದಂತ ನಿಯಮಗಳನ್ನ ಸಡಿಲೀಕರಣ ಮಾಡಿ ಅತಿಯಾದಂಥ ಷರತ್ತುಗಳಿಲ್ಲದೇನೆ ತಕ್ಷಣ ಭತ್ತ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಸೂಚನೆ ಕೊಡಬೇಕು. ಏನು ಕೇಂದ್ರ ಸರ್ಕಾರದ FRP ಜೊತೆಗೆ ರಾಜ್ಯ ಸರ್ಕಾರ 3,500 ರೂಪಾಯಿಯನ್ನು ನಿಗದಿ ಮಾಡಿ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ ಆದೇಶವನ್ನು ಮಾಡಿ ಖರೀದಿ ಕೇಂದ್ರಗಳನ್ನ ತೆರೀಬೇಕು. ಇವತ್ತು ಖರೀದಿ ಕೇಂದ್ರಗಳನ್ನ ತೆರೀತಾರೆ, ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾರೆ. ಯಾರಿಗೆ? ದಳ್ಳಾಳಿಗಳಿಗೆ ಅನುಕೂಲ ಆಗ್ತದೆ, ಅದು ನಿಜವಾದಂಥ ರೈತರಿಗೆ ಅನುಕೂಲ ಆಗಲ್ಲ. ರೈತರಿಗೆ ಹೆಚ್ಚಿನ ಷರತ್ತುಗಳನ್ನ ವಿಧಿಸಿ ಭತ್ತವನ್ನು ಖರೀದಿ ಕೇಂದ್ರಗಳಲ್ಲಿ ನೀನು ಸತ್ತಂತೆ ನಾನು ಹೊತ್ತಂತೆ ಅಂತ ರೀತಿಯಲ್ಲಿ ಮಾಡಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗೋದಿಲ್ಲ. ಅದ್ರ ಜೊತೆಗೆ ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರವನ್ನು ಹಾಕಿಲ್ಲ. ನಿರಂತರವಾಗಿ ಹೋರಾಟ ನಡೆತಾ ಇದೆ. ಸಕ್ಕರೆ ಕಾರ್ಖಾನೆ ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ, ತೂಕದಲ್ಲಿ ಮೋಸ ಆಗ್ತಾ ಇದೆ, ದ್ವಿಪಕ್ಷೀಯ ಒಪ್ಪಂದ ಪತ್ರ ಜಾರಿ ಆಗ್ತಾ ಇಲ್ಲ. ಕಳೆದ ಸಾಲಿನ 2 ವರ್ಷ ಹಿಂದಿನ ಬಾಕಿ 950 ಕೋಟಿ ರೂಪಾಯಿ ರೈತರಿಗೆ ಕೊಡಬೇಕಾಗಿದೆ. ಸರ್ಕಾರ ಒಂದು ತಿಟಿಪಿಟಿಕಂತ ಬಾಯಿ ಬಿಡ್ತಾ ಇಲ್ಲ. ಏನು ದಸರಾವನ್ನ ಮಾಡಿ ಮೋಜು ಮಸ್ತಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಯಾರಿಗೋಸ್ಕರ ದಸರಾ ಮಾಡ್ತಾ ಇರೋದು? ಏನು ಅಧಿಕಾರಿಗಳು, ರಾಜಕಾರಣಿಗಳು ನಿಮ್ಮನ್ನ ಮೆರವಣಿಗೆ ಮಾಡ್ಲಿಕ್ಕ? ನಿಮ್ಮನ್ನ ಮೆರವಣಿಗೆ ಮಾಡ್ಲಿಕ್ಕಲ್ಲಪ್ಪ. ರೈತ ಅನ್ನವನ್ನ ಬೆಳೆಕೊಟ್ರೆ ಮಾತ್ರ ನೀವು ದಸರಾದಲ್ಲಿ ತಿನ್ಲಿಕ್ಕೆ ಆಗೋದು. ಇಲ್ಲ ಅಂದ್ರೆ ಏನ್ ದಸರಾದಲ್ಲಿ ಲಜ್ಜೆ ತಿಂತೀರೇನ್ರಿ? ಆನೆಕ್ಕೆ ಆಗ್ತಕ್ಕಂಥ ಲಜ್ಜೆ ತಿಂತೀರಾ ನೀವು? ಅನ್ನವನ್ನ ತಿಂತಾ ಇದ್ರೆ ಮೊದಲು ರೈತನಿಗೆ ಆಗಿರ್ತಕ್ಕಂಥ ಅನ್ಯಾಯ, ಅಕ್ರಮ ಸಕ್ರಮ ಯೋಜನೆ ಮರುಜಾರಿ, ಹಾಲಿನ ಪ್ರೋತ್ಸಾಹನ, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು, ರಾಜ್ಯದಲ್ಲಿ 8 ಲಕ್ಷ BPL ಕಾರ್ಡ್ ಅನ್ನು ವಜಾ ಮಾಡ್ತೀನಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಯಾವ ಮಾನದಂಡದಲ್ಲಿ ಮಾಡ್ತಾ ಇದ್ರಿ ಸರ್ಕಾರ? ನಿಮಗೆ ನೀವು ಸುಳ್ಳು ಹೇಳಿ 200 ರೂಪಾಯಿನ 400 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 1 ತಿಂಗಳು ಮಾತಾಡ್ಬೋದು. ಅಂತ 400 ರೂಪಾಯಿ ರೀಚಾರ್ಜ್ ಮಾಡ್ತಕ್ಕಂಥದ್ದು, ಮಾತನಾಡ್ತಕ್ಕಂಥ ಫೋನ್ ಬಿಲ್ಗೆ 20,000 ರೂಪಾಯಿ ಬಿಲ್ ತಗೋತಾರೆ MLAಗಳು. ನಾಚಿಕೆ ಆಗಲ್ವ ನಿಮ್ಗೆ? ನಾಚಿಕೆ ಆಗಲ್ವೇನ್ರಿ? ಒಬ್ಬ MLA BPL ಕಾರ್ಡ್ ವಜಾ ಮಾಡೋ ವಿಚಾರದಲ್ಲಿ, ಕೆರೆ ಕಟ್ಟೆಗಳ ನೀರು ತುಂಬಿಸೋದ್ರಲ್ಲಿ, ಅಕ್ರಮ ಸಕ್ರಮ ಜಾರಿ ಮಾಡೋದ್ರಲ್ಲಿ ಒಬ್ಬ ಮಾತಾಡ್ತಾ ಇಲ್ಲ. ಖರೀದಿ ಕೇಂದ್ರಗಳು ತೆರೀಬೇಕು ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ರಿ. ತಕ್ಷಣ ರೈತ ಪರವಾದ ವಿಚಾರಗಳನ್ನ ಇಟ್ಕೊಂಡು ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ಕ್ರಮ ವಹಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಧರಣಿ ಮಾಡಬೇಕಾಗ್ತದೆ ಅಂತ ಹೇಳಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇನೆ. ನನ್ನ ಹೆಸರು ಹಳ್ಳಿಕರಂಡಿ ಭಾಗ್ಯರಾಜ್, ಕರ್ನಾಟಕ ರಾಜ್ಯ ರೈತ ಮಕ್ಕಳ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ಕಬ್ಬಳಗಾರ ಸಂಘಕ್ಕೆ, ರೈತ ಮಕ್ಕಳ ಹೋರಾಟಕ್ಕೆ, ಭತ್ತ ಖರೀದಿ ಕೇಂದ್ರ ತೆರೆಯದ ಸರ್ಕಾರಕ್ಕೆ, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಸರ್ಕಾರಕ್ಕೆ. ರೈತರು ಬಂದ್ರು.